ಸತೀಶ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ 2023ರ ಹಳೆಯ ಪ್ರಶ್ನೆ ಪತ್ರಿಕೆ, ಅದರಲ್ಲಿ ಇವತ್ತು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಇರುತ್ತೆ. A3 ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸ್ತಾ ಇದ್ದೀನಿ. ಸೊ ಕಳೆದ ವಿಡಿಯೋದಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಥವಾ ನೋಡಿಲ್ಲದೆ ಇರ್ತಕ್ಕಂಥವ್ರು ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನೊಟ್ಟಿಗೆ ಬಿಡಿಸುವಂಥ ಪ್ರಯತ್ನ ಮಾಡಿ. ಮುಂದಿನ ಒಂದು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಅಂದರೆ 2024ರ ಪರೀಕ್ಷೆಗಾಗಿರ್ಬೋದು, ಅಥವಾ ಮುಂದೆ ಬರ್ತಕ್ಕಂಥ 2025ರ ಪರೀಕ್ಷೆಗಾಗಿರ್ಬೋದು, ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ, ಸೊ ಲೆಟ್ ಅಸ್ ಕಂಟಿನ್ಯೂ ದ ಮ್ಯಾಥಮೆಟಿಕ್ಸ್ ಟಾಪಿಕ್ ಇಯರ್. ಸೊ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದೇ ಥರದ ಪ್ರಶ್ನೆಗಳನ್ನು ನೀವು ಕೂಡ ಬಿಡಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಪ್ರಶ್ನೆ ಈ ರೀತಿ ಇದೆ. ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾಗ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಲೆಕ್ಕವನ್ನು ಅಬ್ಸರ್ವ್ ಮಾಡಿ ಅದನ್ನು ಗುಣಾಕಾರ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಗುಣಾಕಾರ ಚಿಹ್ನೆ ಇದೆ. ಆದರೆ ಬಹಳ ಸಿಂಪಲ್, ಇಲ್ಲಿ 0 ಇದೆ ಮಧ್ಯದಲ್ಲಿ. 0ಯಿಂದ ನಾವು ಏನೇ ಗುಣಿಸಿದರೂ ಕೂಡ ಉತ್ತರ ಬರ್ತಕ್ಕಂಥದ್ದು 0ನೇ ಆಗಿರುತ್ತೆ. ಹಾಗಾಗಿ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಕೆಲವರು ಗುಣಿಸಿ ಏನೋ ಉತ್ತರ ಬರುತ್ತೆ ಅಂತ ಇವೆ 3ರಲ್ಲಿ ಯಾವುದೋ ಒಂದು ಹಾಕಿಬಿಡಬೇಡಿ. 0 ನೋಡಿ, ನೀವೇನೇ ಗುಣಿಸಿದ್ರೂ 0ನೇ ಆಗುತ್ತೆ. ನೆಕ್ಸ್ಟು, ಒಂದು ವಸ್ತು ಪ್ರದರ್ಶನವನ್ನು 10/9/2012ರಿಂದ 7/10/2012ರವರೆಗೆ ನಡೆಸಲಾಯಿತು ಮತ್ತು ಈ ಒಂದು ವಸ್ತು ಪ್ರದರ್ಶನ ನಡೆದಿರ್ತಕ್ಕಂತಹ ದಿನಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಮಾಡ್ತೀರಾ? ಮೊದಲನೇದಾಗಿ 9ನೇ ತಿಂಗಳು ಯಾವಾಗ ಬರುತ್ತೆ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ 30 ದಿನಗಳು ಮಾತ್ರ ಇರುತ್ತೆ. ಓಕೆನಾ? ಸೊ ಸೆಪ್ಟೆಂಬರ್ನಲ್ಲಿ 30 ದಿನಗಳು ಇದ್ದಾಗ ನಿಮಗೆ ಆ ಟೈಮ್ನಲ್ಲಿ ನೋಡಿ, 10ನೇ ತಾರೀಕಿಂದ 20ಕ್ಕೆ 10 ದಿನ, 30ಕ್ಕೆ 20 ದಿನ. ಸೊ 20 ದಿನ. ನೆಕ್ಸ್ಟ್ 7ನೇ ತಾರೀಕಿಗೆ 7 ದಿನ. ಸೊ ಟೋಟಲ್ 27 ದಿನಗಳು ಬರುತ್ತೆ. ಸೊ ಆಪ್ಷನ್ ಸಿ ನಲ್ಲಿ ಅದೇ ಉತ್ತರ ಇದೆ. ಬಹಳ ಸಿಂಪಲ್ ಆಗಿ ನೀವು ಇದನ್ನು ಲೆಕ್ಕವನ್ನು ಮಾಡ್ಬೋದು. ಬಟ್ 31 ಬರುತ್ತಾ, 30 ಬರುತ್ತಾ, ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಅದನ್ನು ನಾವು ಹೆಬ್ಬಟ್ಟಿನ ಒಂದು ನಮ್ಮ ಕೈ ಮುಷ್ಟಿ ಕಟ್ಟಿ ಒಂದು ಬೆರಳುಗಳ ಗಣ್ಣಿದೆವಲ್ಲ, ಅವನ್ನ ನೀವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಎಣಿಸ್ಕೊತ ಹೋಗಿ ನೀವು ಮಾಡ್ಬೋದು. ಅದನ್ನು ಕೂಡ ನಿಮ್ಮ ಶಿಕ್ಷಕರನ್ನು ಕೇಳಿ ಯಾವ ರೀತಿಯಾಗಿ 30 ದಿನಗಳು ಅಥವಾ 31 ದಿನಗಳನ್ನು ನೆನಪಿಟ್ಕೋಬೇಕು ಅನ್ನೋದನ್ನು ಕಲೀರಿ. ಅಂದರೆ ನಾನು ಹೇಳಿದ್ದು ಯಾವ ಥರ ಅಂತ ಹೇಳಿದರೆ, ನೀವು 5 ಬೆರಳುಗಳಲ್ಲಿ ಮುಷ್ಟಿ ಕಟ್ಟಿರ್ತೀರಲ್ವ, ನೋಡಿ ಈ ಥರ ಮುಷ್ಟಿ ಇಟ್ಕೊಂಡಾಗ 5 ಈ ಥರ ಬರುತ್ತೆ. ನಿಮ್ಮ ಕೈ ಮಡಚಿಟ್ಕೊಂಡಾಗ ಮೇಲ್ಗಡೆ ಉಬ್ಬು ಬರುತ್ತೆ ನೋಡಿ. ಅದರಲ್ಲಿ ಇದು ಮೊದಲನೇದು ಹೆಬ್ಬೆಟ್ಟು ಐತಲ್ಲ, ಅದು ಜನವರಿ, ಕೆಳಗಡೆ ಇರೋದು ಫೆಬ್ರವರಿ, ಓಕೆ, ಮತ್ತು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆನಾ? ಸೆಪ್ಟೆಂಬರ್ ಆದಮೇಲೆ ಮತ್ತೆ ಈ ಕಡೆ ಬರಬೇಕು ನೀವು. ಅಂದರೆ ಇಲ್ಲಿ ನಾನೇನು ಕೆಳಗಡೆ ಬರೆದಿದ್ದೀನಿ ಅವೆಲ್ಲವೂ ಕೂಡ ಕಡಿಮೆ. ಅಂದರೆ ಇದು ಮೊದಲನೇದು ಫೆಬ್ರವರಿ 28 ಅಥವಾ 29 ಇರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಈ ಥರ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ. ಇನ್ನೊಂದ್ಸರಿ ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ, ದಿನಗಳನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ. ಇದು ಜನವರಿ, ಓಕೆನಾ? ಜನವರಿ. ಇದೇನು ತಗ್ಗು ಕಾಣುತ್ತಲ್ಲ, ಇದು ಫೆಬ್ರವರಿ, ಇದು ಮಾರ್ಚ್, ಇದು ಏಪ್ರಿಲ್, ಮೇ, ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ನೆಕ್ಸ್ಟ್ ಬಂದು ಅಕ್ಟೋಬರ್, ಓಕೆನಾ? ಅಕ್ಟೋಬರ್ ಮತ್ತು ನವಂಬರ್, ಆಮೇಲೆ ಡಿಸೆಂಬರ್. ಈಗ ಇಲ್ಲಿ ನಿಮ್ಗೆ ಗೊತ್ತಾಯಿತು. ಇಲ್ಲಿ ಏನು ನಾನು ಕೆಳಗಡೆ ಬರೆದಿದ್ದೀನಿ ಅಂದರೆ ತಗ್ಗಿಗೆ ಬರೋ ಅಂಥವೆಲ್ಲವೂ ಕೂಡ 30 ದಿನಗಳಿರ್ತವೆ. ಫೆಬ್ರವರಿ ಮಾತ್ರ ಇನ್ನೂ ಕಡಿಮೆ ಇರುತ್ತೆ. ಇನ್ನು ಮೇಲ್ಗಡೆ ಇರ್ತಕ್ಕಂಥವೆಲ್ಲವೂ 31 ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಈ ಒಂದು ಕೆಳಗಿನ ಆಕೃತಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ ಈ ಆಕೃತಿ ಯಾವುದು ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಶಂಕು ಅಂತ ಅಥವಾ ಶಂಕ ಅಂತ ಹೇಳ್ಬೋದು. ಇನ್ನು ಉಳಿದಂತೆ ವೃತ್ತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಇದು ವೃತ್ತ ಆಗಿರುತ್ತೆ. ಅದೇ ರೀತಿ ಚೌಕ ಅಂತ ಹೇಳಿದರೆ ಇದು ಚೌಕ ಆಗಿರುತ್ತೆ. ಇನ್ನು ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ಸೊ ಸಿಲಿಂಡರ್ನ ನೀವು ಕೂಡ ನೋಡಿರ್ತೀರಿ, ಅದು ಯಾವ ರೀತಿ ಇರುತ್ತೆ ಅಂತ. ಸೊ ಇದು ಸಿಲಿಂಡರ್, ಆದರೆ ಮೇಲ್ಗಡೆ ವೃತ್ತ ಇರುತ್ತೆ. ಇಲ್ಲಿ ವೃತ್ತವನ್ನು ನಾವು ಹಾಕಿ ಬರಿಬೇಕಾಗುತ್ತೆ ಈ ರೀತಿ. ಇದು ಸಿಲಿಂಡರ್. ಸೊ ಹಾಗಾಗಿ ಇದು ಶಂಕು ಅಂತ ಹೇಳ್ಬೋದು.
ನೆಕ್ಸ್ಟ್ ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ. ಸೊ ಆಯತ ಘನವನ್ನು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ 1 2 3 4, ಸೊ ಸುತ್ತ 4 ಬರುತ್ತೆ, ಈ ಕಡೆ ಒಂದು 5 6, ಸೊ 6 ಮುಖಗಳು. ನೆಕ್ಸ್ಟು ಒಂದು ಪುಸ್ತಕದ ಬೆಲೆ 63 ರೂಪಾಯಿ 50 ಪೈಸೆ ಆದರೆ 19 ಪುಸ್ತಕದ ಬೆಲೆ ಕೇಳಿದ್ದಾರೆ. ಸೊ ಒಂದು ಪುಸ್ತಕಕ್ಕೆ 63.50, ಇದನ್ನು 19ರಿಂದ ನೀವು ಗುಣಿಸಿ. ಅಂದರೆ 19 ಪುಸ್ತಕದ ಬೆಲೆಗೆ ಬೇಕಲ್ವಾ, 19ರಿಂದ ನೀವು ಗುಣಿಸಿದರೆ ಖಂಡಿತ ನಿಮಗೆ ಇದರ ಉತ್ತರ ಸಿಗುತ್ತೆ. ನಾನು ಇದಕ್ಕೆ ಉತ್ತರ ಹೇಳೋದಿಲ್ಲ, ಯಾಕೆ ಅಂದರೆ ನಿಮಗೆ ನೀವು ಗುಣಾಕಾರ ಮಾಡಿ ಲೆಕ್ಕವನ್ನು ಮಾಡಲಿ ಅನ್ನೋದು ನನ್ನ ಉದ್ದೇಶ. ಸೊ ಗುಣಾಕಾರ ಮಾಡ್ತಿರುತ್ತಾನೆ. ಸೊ ಗುಣಾಕಾರ ಮಾಡಿ ಪೆನ್ ಪೇಪರ್ ತೊಗೊಳ್ಳಿ. ಯಾವುದೋ ಉತ್ತರ ಬರುತ್ತೆ 45ನೇ ಪ್ರಶ್ನೆಗೆ ನನಗೆ ಕಮೆಂಟ್ ಮೂಲಕ ABCD ಅಂತ ಹಾಕಿ. ಇದು ಯಾಕೆಂದರೆ ನೀವು ವರ್ಕ್ ಮಾಡಿದ್ರೆ ಅಲ್ವಾ ಪರೀಕ್ಷೆಯಲ್ಲಿ ಅಂಕ ಬರೋದು. ಸುಮ್ಮನೆ ನೋಡ್ಕೊತ ಹೋದರೆ ಅದು ಕೆಲಸ ಆಗೋದಿಲ್ಲ. ಸೊ ಗುಣಾಕಾರ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲಿ. ನೆಕ್ಸ್ಟ್ 6 ಕಿಲೋಗ್ರಾಮ್ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಥರ ಬರೀತೀರಾ? 6 ನಿಮಗೆ ಕಿಲೋಗ್ರಾಮ್ ಅಂತ ಇದೆ. ಕಿಲೋಗ್ರಾಮ್ ಅಂದರೆ 1000 ಅಂತ ಅರ್ಥ, ಪ್ಲಸ್ 300, ಹೌದಾ? 6300. ಸಿಂಪಲ್. 6300 ಗ್ರಾಮ್ ಅನ್ನೋದು ಆಪ್ಷನ್ ಏನಲ್ಲೇ ಇದೆ, ಅದೇ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಈ ವೃತ್ತದಲ್ಲಿ ತ್ರಿಜ್ಯ ಅಂತ ಕೇಳಿದ್ದಾರೆ. ಸೊ ವೃತ್ತ ನೋಡ್ತಾ ಇದ್ದಾರೆ, ತ್ರಿಜ್ಯ ಯಾವುದು ಅಂತ ಆಪ್ಷನಲ್ಲಿ ಕೊಟ್ಟಿರೋದನ್ನು ಒಂದೊಂದು ನೋಡ್ತಾ ಹೋಗಿ. AB ಅಂತ ಕೊಟ್ಟಿದ್ದಾರೆ. AB ಅನ್ನೋದು ಏನಿದು? ವ್ಯಾಸ ಆಗುತ್ತೆ. ಇದು AB ಅನ್ನೋದು ವ್ಯಾಸ. ಸೊ ಹಾಗಾಗಿ ಇದು ಬರಲ್ಲ. ಇನ್ನು OA ಅಂತ ಇದೆ. ಸೊ OA ಯಾವುದು ನೋಡ್ತಾ ಹೋಗಿ. ಎಸ್, OA ಅನ್ನುವಂಥದ್ದು O ಮತ್ತು A ಇದು ಎಸ್, ಇದು ತ್ರಿಜ್ಯ ಆಗಿದೆ. ಇನ್ನು OP ಅಂತಕ್ಕಂಥದ್ದು ಇದು ತ್ರಿಜ್ಯ ಅಲ್ಲ. CD ಅಂತಕ್ಕಂಥದ್ದು ಇದೊಂದು ಬರೀ ಜ್ಯ ಅಷ್ಟೇ. ಹಾಗಾಗಿ ಇದು ಕೂಡ ಅಲ್ಲ. ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ. ಅಂದರೆ ನಿಮಗೆ ವೃತ್ತದ ಭಾಗಗಳು ಗೊತ್ತಿರಬೇಕು. ಇನ್ನು ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಇದು ಪ್ಲಸ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಏನು ಮಾಡಬೇಕು? ಕೂಡಬೇಕು. 2631.74 ಅಂದರೆ 2631.74. ನೆಕ್ಸ್ಟು ಬಿಂದು ಮೊದಲು ಬರ್ಕೊತೀನಿ 3 6, ಈ ಕಡೆ ಸೈಡು 5 4 2 1 2. ನೋಡಿ ಏನು ಮಾಡಿದೆ ನಾನು? ಪ್ಲಸ್ ಅಂತ ಬರ್ಕೊಂಡೆ. ಬಿಂದು ಕೆಳಗಡೆ ಬಿಂದು ಬರಬೇಕು, ಉಳಿದಂತೆ ಅಕ್ಷರಗಳನ್ನು ನೀಟಾಗಿ ಅದರ ಕೆಳಗಡೆನೇ ಬರಿಬೇಕು. ಓಕೆನಾ? ಅಲ್ಲಿ ನೀವು ತಪ್ಪು ಬರೆದ್ರಿ ಅಂದರೆ ಬರೋದಿಲ್ಲ. ಇದು 5 4 2 ಹಾಗೆಯೇ 1 ಮತ್ತು 2 ಈ ಥರ ಆ ಸಂಖ್ಯೆಗಳನ್ನು ಬರೆದು ನೀವೇನು ಮಾಡಬೇಕು? ಕೂಡಬೇಕು. ಎಗೈನ್ ನಾನಿಲ್ಲಿ ಕೂಡೋಕ್ಕೆ ಹೋಗಲ್ಲ, ನೀವೇ ಕೂಡಿ. ಇದು ಕೂಡ 48ಗೆ ABCDಯಲ್ಲಿ ಯಾವ ಉತ್ತರ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಕೂಡ್ತಿರಲ್ಲ, ಏನು ಮಾಡಬೇಕು? ಬಿಂದು ಕೆಳಗಡೆ ಬಿಂದು ಬರಬೇಕು, ಹಾಗೆ ಬರಿಬೇಕು. ನೋಡಿ, ಬಿಡಿ 10 100 1000 10,000 ಅಂದರೆ ನೀವು ಸ್ಥಾನ ಬೆಲೆಯನ್ನು ಕರೆಕ್ಟಾಗಿ ನೋಡಿಕೊಂಡು ಬರಿಬೇಕು. ಅಥವಾ ನೀವೇನಾದರೂ ಬರ್ಕೋಬೇಕಾದ್ರೆ ನೀವು ಸರಿಯಾಗಿ ಬರ್ಕೊಂಡಿಲ್ಲ ಅಂತಂದರೆ, ಈಗ ಇದನ್ನು ಬರ್ಕೊಂಡಿರ್ತೀರ, ನೆಕ್ಸ್ಟ್ ನಂಬರ್ ಬರಿಬೇಕಾದ್ರೆ ಇದೈತಲ್ಲ, ಈ ನಂಬರನ್ನು ನೀವು ಇಲ್ಲಿ ಬರಿಬೇಕು. ಆಗ ನೀವೇನಾದರೂ 2 1 2 4 5 ಬಿಂದು 3 6 ಹಿಂಗೆ ಬರ್ಕೊಂಡ್ಬಿಟ್ರೆ ಖಂಡಿತ ನಿಮ್ಮ ಉತ್ತರ 100ಕ್ಕೆ 100 ತಪ್ಪಾಗುತ್ತೆ. ಹಾಗಾಗಿ ಬಿಂದು ಕೆಳಗಡೆ ಬಿಂದು ಬರೋ ಥರ ಬರ್ಕೊಂಡು ಕೂಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಕೊಟ್ಟಿರೋ ಅರ್ಥ ಏನಪ್ಪ ಅಂದರೆ 3 ಬಾಹುಗಳು ಸಮ ಇದ್ದಾವೆ ಅಂತ. ಸೊ ಹಾಗಾಗಿ ಸಮಬಾಹು ತ್ರಿಭುಜ ಅಂತ ನಾವು ಹೇಳ್ಬೋದು ನೇರವಾಗಿ. ಎರಡೇ ಬಾಹು ಸಮ ಇದ್ದರೆ ಸಮ ದ್ವಿಬಾಹು ತ್ರಿಭುಜ, ಯಾವುದು ಸಮ ಇಲ್ಲ ಅಂದರೆ ಅಸಮಬಾಹು ತ್ರಿಭುಜ, ಅಥವಾ ಅದರಲ್ಲಿ ಲಂಬಕೋನ ಇತ್ತು 90 ಡಿಗ್ರಿದು ಅಂದರೆ ಲಂಬಕೋನ ತ್ರಿಭುಜ ಆಗುತ್ತೆ. ಸೊ ಈಗ ಇದಕ್ಕೆ ಉತ್ತರ ಸಮಬಾಹು ತ್ರಿಭುಜ ಆಗಿರುತ್ತೆ. ನೆಕ್ಸ್ಟು ಪ್ರಶ್ನೆ ಈ ಥರ ಇದೆ. ಇದು ಮೈನಸ್ ಚಿಹ್ನೆ ಕೊಟ್ಟಿದ್ದಾರೆ, ಕಳಿಬೇಕು. ಇಲ್ಲೂ ಎಗೈನ್ ಅದೇ ರೂಲು. ಏನು? 3 7 6 1.08 ಬಿಂದು ಕೆಳಗಡೆ ಬಿಂದು, ಇಲ್ಲಿ 2 4 ಐತೆ, 7 3 4 2 ಕರೆಕ್ಟಾ? ಬಿಂದು ಕೆಳಗಡೆ ಬಿಂದು ಬರ್ಕೊಂಡು ಕಳಿಬೇಕು. ಎಗೈನ್ ನಾನು ಕಳೆಯಲ್ಲ, ನೀವೇ ಕಳಿಬೇಕು. ಕಳೆದು ಉತ್ತರವನ್ನು 50ನೇ ಪ್ರಶ್ನೆಗೆ ಯಾವುದು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಯಾಕೆ ಅಂದರೆ ಕೂಡೋದು ಕಳೆಯೋದು ಮಾಡಲಿಲ್ಲ ಅಂದರೆ ನಾವು ಮೊರಾರ್ಜಿ ಎಕ್ಸಾಮ್ ಕಟ್ಟೋದೇ ವೇಸ್ಟು ಅಂತ ತಿಳ್ಕೊಬೇಕು. ಆ ಥರ ಏನಾಗಲ್ಲ, ನೀವು ಪ್ರಯತ್ನ ನಿಮ್ಮದಾಗಿರಬೇಕು, ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 80 ಮೀಟರ್ ಮತ್ತು 110 ಮೀಟರ್ ಇದೆ. ಹಾಗಾದರೆ ಅದರ ಸುತ್ತಳತೆ ಅಂತ ಕೇಳಿದ್ದಾರೆ.
ನೋಡಿ, ಇದೊಂದು ಆಯತಾಕಾರದ ಆಟದ ಮೈದಾನ. ಓಕೆನಾ. ಅದರ ಉದ್ದ 180 ಮೀಟರ್, 110 ಮೀಟರ್ ಅಗಲ. ಇದು ಕೂಡ 110 ಮೀಟರ್ ಇರುತ್ತೆ, ಇದು 180 ಮೀಟರ್ ಇರುತ್ತೆ. ಸೊ ಈಗ ಕೂಡ್ಬೋದಲ್ಲ ಈಸಿಯಾಗಿ. ಇದು ನೋಡಿ, ಇದಕ್ಕೆ 80, ಇದೊಂದು 10, ಇದೊಂದು 80, 10. 80ಕ್ಕೆ ಈ 10 ಇದಕ್ಕೆ ಕೂಡ್ತು ಅಂದರೆ ಏನಾಗುತ್ತೆ? 100 ಆಗುತ್ತೆ. ಸರಿನಾ? ಸೊ ಅಲ್ಲಿ ನೀವು ಯಾವ ಥರ ಬೇಕಾದರೂ ಕೂಡ್ಕೋಬೋದು. ಅಥವಾ ಸೂತ್ರ ಇದೆಯಲ್ಲ ನಿಮಗೆ, 2 ಗುಣಿಸು ಉದ್ದ ಪ್ಲಸ್ ಅಗಲ. ಸೊ 2 ಗುಣಿಸು ಉದ್ದ ಎಷ್ಟಿದೆ? 180 ಪ್ಲಸ್ ಅಗಲ 110 ಕೂಡಿ 0 8 1 9 1 1 2 290. ಇದಕ್ಕೆ 2ರಿಂದ ಗುಣಿಸಿದರೆ ಉತ್ತರ ನಿಮಗೆ ಸಿಗುತ್ತೆ. ಅಂದರೆ 300 300 600, ಅದ್ರಾಗೊಂದು 20 ಕಳೀರಿ, ಎಷ್ಟಾಯಿತು? 600ಗೆ 20 ಹೋದರೆ 580 ಮೀಟರ್ ಆಗುತ್ತೆ. ಸೊ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರ ಇದೆ, 580. ಸೊ ಅದನ್ನು ನೀವು ಕನ್ಸಿಡರ್ ಮಾಡಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 52. ಚೌಕಾಕಾರದ ಒಂದು ಕೊಠಡಿಯ ಒಂದು ಬಾರಿಯ ಉದ್ದ 12 ಮೀಟರ್ ಇದೆ, ಅದರ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಒಂದು ಬಾರಿಯ ಉದ್ದ ಅಂದರೆ ಚೌಕ ಇದೆ, ಅದರ ಒಂದು ಕೊಠಡಿಯ ಒಂದು ಬರಿಯ ಉದ್ದ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಒಂದು ಬದಿಯ ಇರಬೇಕಾಗಿತ್ತು, ಅದು ಒಂದು ಬಾರಿಯ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಬದಿಯ 12 ಅಂತ ಹೇಳಿದ್ರೆ ಇದರ ಒಂದು ವಿಸ್ತೀರ್ಣ ಬಾಹು ಗುಣಿಸು ಬಾಹು 12 12 ಎಷ್ಟಾಗುತ್ತಪ್ಪ? 144 ಚದುರ ಮೀಟರ್ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಲೇ ಹೇಳ್ಬೋದು. ಸೊ 12 12 ಗುಣಾಕಾರ ಮಾಡಿದರೆ ನಿಮ್ಗೆ ಉತ್ತರ ಸಿಗುತ್ತೆ. ನೆಕ್ಸ್ಟು, ಒಂದು ಶರ್ಟ್ ಹೊಲಿಲಿಕ್ಕೆ 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದರ ಅಳತೆಯು 12, ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಲಿಕ್ಕೆ ಬೇಕಾಗುವಂಥ ಬಟ್ಟೆ ಎಷ್ಟು ಅಂತ ಕೇಳಿದರೆ. ಸೊ 12 ಬಟ್ಟೆ ಬೇಕು ಅಂದರೆ 2 ಮೀಟರು 80 ಸೆಂಟಿಮೀಟರು ಗುಣಿಸು 12 ಮಾಡಬೇಕಾಗುತ್ತೆ. ಮೊದಲಿಗೆ ನಾವೆಲ್ಲವನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಆನಂತರ ಗುಣಾಕಾರ ಮಾಡಿದರೆ ತುಂಬ ಚೆನ್ನಾಗಿ. 2 ಮೀಟ್ರು ಅಂದರೆ ಏನಿಲ್ಲ, 280 ಇಂಟು 12. ಸೊ ಗುಣಾಕಾರ ಮಾಡಿ, 2ರಿಂದನೇ ಮಾಡಿ ಮೊದಲು, 0 ಆಮೇಲೆ ಬರ್ಕೊಳ್ಳೋಣ. 2 8 16 6 1, 2 2 4 1 5, 1 8 8 1 2 2 ಕೂಡಿದರೆ ಸೊ 6 3 13 3 1 330 ಅಂದರೆ 3360 ಮೀಟರ್ ಆಗುತ್ತೆ. ಐ ಥಿಂಕ್ ಅದನ್ನು ನೀವು 33 ಮೀಟ್ರು 60 ಸೆಂಟಿಮೀಟ್ರು ಅಂತಲೂ ಹೇಳ್ಕೋಬೋದು. ಅಂದರೆ ಆಪ್ಷನ್ ಎನಲ್ಲಿ ಈ ಉತ್ತರವನ್ನು ನೀವು ನೋಡ್ತಾ ಇದ್ದೀರಾ. ಗೊತ್ತಾಯ್ತಾ? ಸೊ ಏನಿಲ್ಲ, ತುಂಬ ಸಿಂಪಲ್ಲು. ಅಂದರೆ ಕನ್ವರ್ಟ್ ಮಾಡ್ಕೊಳ್ಳಿ. ಮೀಟ್ರ್ ಅಂತಂದರೆ 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಆಗಿರೋದ್ರಿಂದ 2 ಮೀಟ್ರಿಗೆ 200, ಅಲ್ಲಿ 80 ಆಲ್ರೆಡಿ ಕೊಟ್ಟಿದ್ದಾರೆ, 280 ಅಂತ ಬರ್ಕೊಂಡು 12ರಿಂದ ಗುಣಾಕಾರ ಮಾಡಿಬಿಡಿ, ನಿಮಗೆ ಸಿಗುತ್ತೆ ಉತ್ತರ. ನೆಕ್ಸ್ಟ್, 3262ಕ್ಕೆ ಎಷ್ಟು ಈ ಸೇರಿಸಿದಾಗ 8421 ಆಗುತ್ತೆ ಅಂತ. ಎಷ್ಟರ ಸೇರಿಸಲಿ, 8421ರಲ್ಲೇ 3262 ಕಳೆದು ಬಿಡೋಣ, ಆಗ ನಮಗೆ ಉತ್ತರ ಸಿಗುತ್ತೆ. ಹೌದಲ್ಲ? ಸೊ 11ರಲ್ಲಿ 2 ಹೋದರೆ 9, ಇಲ್ಲಿ 1 ಉಳಿತು, ಮತ್ತು 11ರಲ್ಲಿ 6 ಹೋದರೆ 5. ಸೊ ಎಗೈನ್ ಇಲ್ಲಿ 3 ಉಳಿತು, 3ರಲ್ಲಿ 2 ಹೋದರೆ 1, ಇಲ್ಲಿ 8 ಇದೆ, 8ರಲ್ಲಿ 3 ಹೋದರೆ 5, 5159. ಆಪ್ಷನ್ ಸಿ ನಲ್ಲಿ ಇದೆ ಉತ್ತರ. ಎಸ್, ಆಪ್ಷನ್ ಸಿ ಅಂದರೆ 3262ಕ್ಕೆ 5159 ಕೂಡಿದಾಗ 8421 ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು, ಕೂಡೋದು ಕಳೆಯೋದು ಗುಣಿಸೋದು ಅಷ್ಟೇ ಅಲ್ಲ, ಈ ಒಂದು ಭಾಗಾಕಾರ ಲೆಕ್ಕ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಒಬ್ಸರ್ವ್ ಮಾಡಿ. 1360ರಿಂದ ಅದನ್ನು 17ರಿಂದ ಭಾಗ ಮಾಡಿ ಅಂತ. ನಿಮಗೆ 17 ಅಂದರೆ ಮಗ್ಗಿ ಬರಬೇಕು. 1360 ಇದನ್ನು 17ರಿಂದ 17 ಬರಲಿಲ್ಲ ಅಂದರೆ ನಿಮಗೆ ಈ ಲೆಕ್ಕವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಲೆಕ್ಕ ಮಾಡ್ತೀರಾ ಅಂದ್ಕೊತೀನಿ. ಇಲ್ಲ ತೋರಿಸ್ಕೊಡಿ ಸರ್ ಅಂದರೆ ತುಂಬ ಸಿಂಪಲ್. 1360 ಇದನ್ನು 17ರಿಂದ 17 8 136 ಕಳೀರಿ 0. ಈ 0ನ ಹಾಗೆ ಇಳಿಸ್ಕೊಳ್ಳಿ, ಇಲ್ಲಿ 0 ಬರೀರಿ, ಇಲ್ಲಾಂದ್ರೆ ಅದು ಬೇಜಾರಾಗುತ್ತಲ್ವ 0. ಹಾಗಾಗಿ ಸೊ 17 8 136 0 ಹಾಗೆ ಬರೆದಿದ್ದೀನಿ. ಅಂದರೆ ಉತ್ತರ 80. 80 ಈಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ. ಇದೇ ಥರ ಭಾಗಾಕಾರ ಬೇರೆ ಲೆಕ್ಕ ಕೊಟ್ಟರು ಕೂಡ ನೀವು ಮಾಡಬೇಕು. ನೆಕ್ಸ್ಟ್, ಈ ಕೆಳಗಿನ ಅವುಗಳಲ್ಲಿ ಸರಳ ಕೋನ ಅಂತ ಕೇಳಿದ್ದಾರೆ. ಸೊ ಸರಳ ಕೋನ ಯಾವುದು ಅಂತ ಕೇಳಿದ್ದಾರೆ. 65 ಡಿಗ್ರಿ, 180, 90, 210. ಸೊ ನಿಮಗೆ 90ಕ್ಕಿಂತ ಕೆಳಗಿದ್ದರೆ ಅದು ಲಘು ಕೋನ, ಹಾಗಾಗಿ ಇದು ಬರಲ್ಲ. 180ಕ್ಕೆ ಸಮ ಇದ್ದರೆ ಅದು ಸರಳ ಕೋನ, 90 ಸಮ ಇದ್ದರೆ ಲಂಬ ಕೋನ,
180ಕ್ಕಿಂತ ಜಾಸ್ತಿ ಇದ್ದರೆ ಸರಳಾಧಿಕ ಕೋನ. ಕ್ಲಿಯರ್ ಆಯಿತಾ? ಸೊ ಕೋನಗಳನ್ನು ತಿಳ್ಕೊಳ್ಳಿ. ನೆಕ್ಸ್ಟ್, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಸೊ ಭಿನ್ನರಾಶಿಯನ್ನು ಅವರೇ ಕೊಟ್ಟಿದ್ದಾರೆ ಉದಾಹರಣೆ. ಸೊ ಇಲ್ಲಿ ಎಷ್ಟಿದ್ದಾವೆ ಎಣಿಸಿರಿ? 1 2 3 4 5 6 7 8 ಹೌದಲ್ಲ? ಸೊ ಟೋಟಲ್ 8. ಅದರಲ್ಲಿ ಒಂದು ಬಣ್ಣ ಬಳಿದಿದ್ದಾರೆ ಅಂದರೆ ಆಪ್ಷನ್ ಬಿ, 8ರಲ್ಲಿ 1. ನೆಕ್ಸ್ಟ್, ಗುಣಾಕಾರ ಲೆಕ್ಕವನ್ನು ಕೊಟ್ಟಿದ್ದಾರೆ. ಅದು ದಶಮಾಂಶ ಸಂಖ್ಯೆ ಇದ್ದಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಕಲಿಬೇಕು. ನೋಡಿ, ಈ ಥರ ಲೆಕ್ಕವನ್ನು ನೀವು ನೀಟಾಗಿ ಬರ್ಕೊಳ್ಳಿ. ಕಚ್ಚಾ ಕೆಲಸಕ್ಕಾಗಿ ಕೊಟ್ಟಿರ್ತಾರಲ್ಲ, ಅದನ್ನು ನೀವು ಬಳಕೆ ಮಾಡ್ಕೋಬೋದು. 324.1 ಗುಣಿಸು 4.3. ಸೊ ಬಿಂದುಗಳನ್ನು ಆಮೇಲೆ ನೋಡ್ಕೊಳ್ಳಿ. ದಶಮಾಂಶ ಚುಕ್ಕೆನ 3 ಅಂದರೆ 3, 3 4 12 1 ದಶಕ, 3 2 6 1 7, 3 3 9. ನೆಕ್ಸ್ಟ್ 4ರಿಂದ ಗುಣಿಸಿರಿ. 4 1 4, 4 4 16 6, ದಶಕ 1, 4 2 8 1 9, 4 3 12. ಸೊ ಕೂಡಿ 3 4 2 6, 15 5 1 9 2 18 9 19, 3 1. ಅಂದರೆ ಇಲ್ಲಿ 2 ಬಿಂದುಗಳನ್ನು ಚುಕ್ಕೆ ಬಿಟ್ಟು ನಾವು ಚುಕ್ಕೆ ಇಡಬೇಕಾಗತ್ತೆ. 1395.63 1395. ಎಸ್, ಇಲ್ಲಿದೆ ನೋಡಿ, ಆಪ್ಷನ್ ಡಿನಲ್ಲಿದೆ. ಅದು ಕರೆಕ್ಟ್ ಇದೆಯಾ? ಒಮ್ಮೆ ಚೆಕ್ ಮಾಡಿ. 3 4 2 6 7 7 14 15 5. ಎಸ್, ದಿಸ್ ಈಸ್ ಕರೆಕ್ಟ್ ಆನ್ಸರ್. ಇನ್ ಕೇಸ್ ನಿಮ್ಗೇನಾದರೂ ಡೌಟ್ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಬಂದು ಪ್ರಶ್ನೆ, ಈ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ. ದಶಮಾಂಶ ರೂಪದಲ್ಲಿ ಬರೀಬೇಕಂದ್ರೆ ಇದನ್ನು ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಈ ಥರದ ಲೆಕ್ಕಗಳನ್ನು ಹೇಗೆ ಮಾಡೋದು ಅಂತ. ಇಲ್ಲಿ 2 0 ಇರೋದ್ರಿಂದ 1 2 ಅಂದರೆ 2 ಅಂಕಿ ಬಿಟ್ಟು ಒಂದು ಚುಕ್ಕೆ ಇಡಬೇಕು. 14.61 ಅಂತ. ಸೊ ಆಪ್ಷನ್ ಡಿನಲ್ಲಿದೆ ಉತ್ತರ. ಎಸ್, ಸರಿಯಾದ ಉತ್ತರ ಆಪ್ಷನ್ ಡಿ. ಒಬ್ಬ ವ್ಯಾಪಾರಿ ಬಳಿ 68 kg 250 ಗ್ರಾಮ್ ಗೋಧಿ ಇರುತ್ತೆ. ಅದರಲ್ಲಿ ಒಬ್ಬ ಗ್ರಾಹಕನಿಗೆ 15 kg 250 ಗ್ರಾಮ್ ಮಾರಾಟವನ್ನು ಮಾಡ್ತಾನೆ ಮತ್ತು ಇನ್ನೊಬ್ಬ ಗ್ರಾಹಕನಿಗೆ 13 kg 500 ಗ್ರಾಮ್ ಮಾರಾಟ ಮಾಡ್ತಾನೆ. ಹಾಗಾದರೆ ವ್ಯಾಪಾರಿ ಬಳಿ ಉಳಿದಿರುವಂತಹ ಗೋಧಿಯ ಪ್ರಮಾಣ ಎಷ್ಟು ಅಂತ. 68 kg 250 ಗ್ರಾಮ್ ಇರುತ್ತೆ ಅವನ ಹತ್ರ. ಅದರಲ್ಲಿ ಅವನು 15 kg 250 ಗ್ರಾಮನ್ನು ಮಾರಾಟ ಮಾಡ್ತಾನೆ ಒಬ್ಬರಿಗೆ. 250 ಗ್ರಾಮ್ ತೆಗೆದುಬಿಡಿ, ಓಕೆನಾ? 68 kg ಉಳಿತು. ಅದರಲ್ಲಿ 10 kg ತೆಗೆದುಬಿಡಿ. 15 ಐತಲ್ಲ, ಅದನ್ನು ನಾನು 10 + 5 ಅಂತ ತಿಳ್ಕೊತೀನಿ. ಆವಾಗ 10 kg ತೆಗೆದ್ರೆ 68ರಾಗ 10 ಹೋದರೆ, ಹಾಗೆ ಬಾಯ್ಲೆಕ್ಕ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು 78, 78ರಾಗೆ 5 ಹೋದರೆ 73, ಅಲ್ಲ ಸಾರಿ 68ರಲ್ಲಿ 10 ಹೋದರೆ 58, 58ರಲ್ಲಿ ಮತ್ತೆ 5 ಹೋದರೆ 53 kg ಅಷ್ಟೇ ಉಳಿತು. ಗ್ರಾಮ್ ಎಲ್ಲ ಇಲ್ಲ. ಮತ್ತು ಅದರಲ್ಲಿ 13 kg ತೆಗಿಬೇಕು. 13 kg ಅಂದರೆ ಫಸ್ಟ್ 3 kg ತೆಗಿರಿ, 50 kg ಮತ್ತು 10 kg ತೆಗಿರಿ, 40 kg. 40 kg ಮತ್ತೆ ಒಂದು 500 ಗ್ರಾಮ್ ತೆಗೆದ್ರೆ 40 kgಯಲ್ಲಿ ಅರ್ಧ kg ಹೋದರೆ 39.5 ಬರುತ್ತೆ. 39 kg 500 ಗ್ರಾಮ್ ಅಂತ. ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಲೆಕ್ಕ ಹಾಕಿ. ಬಟ್ ನಾನು ಈ ಥರ ನಿಮ್ಗೆ ಈಸಿ ಆಗಲಿ ಅಂತ ಲೆಕ್ಕ ಹಾಕಿದ್ದೀನಿ. ಅಥವಾ ನೀವು ಪೂರ್ತಿ ಬರ್ಕೊಂಡು kg ಕೆಳಗಡೆ kg, ಗ್ರಾಮ್ ಕೆಳಗಡೆ ಗ್ರಾಮು, 15 kgದು ಫಸ್ಟು, ಆಮೇಲೆ 13 kgದು ಬರ್ಕೊಂಡು ಕೂಡಿ ಆಮೇಲೆ ಇದರಲ್ಲಿ ಕಳಿಬೋದು. ಸೊ ದೆನ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. ಅದರಲ್ಲೂ ಕೂಡ ನಿಮಗೆ ಸರಿಯಾದ ಉತ್ತರ ಬರುತ್ತೆ ಅಂತ ಹೇಳ್ತಾ, ಸೊ ಇದಿಷ್ಟು 2023ರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಗಣಿತ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಸಾಕು ನನಗೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋನ ಮಾಡಲಿಕ್ಕೆ ನಾನು ಇನ್ನಷ್ಟು ಸೋರ್ಸ್ಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಯಾವುದೇ ಹಣ ನೀವು ಕೊಡಬೇಕಾಗಿಲ್ಲ. ಎಲ್ಲ ಉಚಿತ ತರಗತಿಗಳು. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ನೀವು ಕೂಡ ವಾಚ್ ಮಾಡಿ, ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ ಏನಿಲ್ಲ, ಮ್ಯಾಥಮೆಟಿಕ್ಸ್ ಈಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಅದೇ ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪೋಷಕರೊಟ್ಟಿಗೆ ಇಲ್ಲೆಲ್ಲ ಲೆಕ್ಕಗಳನ್ನು ಮತ್ತೊಮ್ಮೆ ಮಾಡಿ ಒಂದ್ಸರಿ ಅವರಿಗೆ ತೋರಿಸಿ ವೆರಿಫೈ ಮಾಡಿ. ಸಾಧ್ಯವಾದರೆ ನನಗೂ ಕೂಡ ಅದನ್ನು ವಾಟ್ಸಪ್ನಲ್ಲಿ ಕಳಿಸ್ಕೊಡಿ. 8123 ವಾಟ್ಸಪ್ ನಂಬರ್ ಈ ಥರ ಇದೆ, 8123441226. ಸೊ ವಾಟ್ಸಪ್ ನಂಬರ್. ನೀವು ಎಷ್ಟು ಲೆಕ್ಕಗಳನ್ನು ಮಾಡಿದ್ದೀರ ಅಂತ ನಾನು ಕೂಡ ನೋಡ್ತೇನೆ. ಧನ್ಯವಾದಗಳು.